ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭದ ಸಂಭ್ರಮ ಜೋರಾಗಿದೆ. ಲೋಕ ಕಲ್ಯಾಣಕ್ಕಾಗಿ ಬಾಬಾ ಒಬ್ಬರು ಒಂಟಿ ಕಾಲಿನಲ್ಲಿ ನಿಂತಿದ್ದಾರೆ. 15ರಿಂದ 20 ವರ್ಷಗಳ ಕಾಲ ಈ ರೀತಿ ಒಂಟಿ ಕಾಲಲ್ಲಿ ತಪಸ್ಸು ಮಾಡ್ತಾ ಇದ್ದಾರೆ. ಸದಾ ಒಂಟಿ ಕಾಲಲ್ಲಿ ನಿಂತ್ಕೊಂಡು ತಪಸ್ಸು ಮಾಡ್ತಾರೆ. ಸೊ ಈ ಬಾಬಾರನ್ನ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ಮಾತಾಡಿಸಿದ್ದಾರೆ. ಅವರು ಏನು ಹೇಳಿದ್ದಾರೆ ನೋಡಿ. ನಲ್ಲಿ ನಡೀತಾ ಇರುವಂತಹ ಮಹಾಕುಂಭ ಮೇಳದಲ್ಲಿ ಅನೇಕ ವಿಶಿಷ್ಟ ಮತ್ತು ವಿಭಿನ್ನ ಸಾಧುಗಳಿದ್ದಾರೆ, ಬಾಬಾಗಳಿದ್ದಾರೆ. ಈಗ ನಾವು ಮುಖ್ಯವಾಗಿ ಓರ್ವ ಬಾಬಾರ ಬಳಿ ಬಂದಿದ್ದೇವೆ. ಇವರು ಒಂಟಿ ಕಾಲ್ನಲ್ಲಿ ಅನೇಕ ವರ್ಷಗಳಿಂದ ನಿಂತ್ಕೊಂಡಿದ್ದಾರೆ. ಸುಮಾರು ಕಳೆದ 15-20 ವರ್ಷಗಳಿಂದ ಈ ರೀತಿಯಾಗಿ ಒಂಟಿ ಕಾಲ್ನಲ್ಲೇ ನಿಂತ್ಕೊಂಡಿದ್ದಾರೆ. ಈ ರೀತಿ ಒಂಟಿ ಕಾಲ್ನಲ್ಲಿ ನಿಂತ್ಕೊಳ್ಳಿಕ್ಕೆ ಏನ್ ಕಾರಣ ಅಂತ ನಾವು ಕೂಡ ಕೇಳಿದ್ವಿ. ಆ ಸಂದರ್ಭದಲ್ಲಿ ಜನ ಕಲ್ಯಾಣಕ್ಕಾಗಿ ನಾನು ಈ ರೀತಿ ಒಂಟಿ ಕಾಲ್ನಲ್ಲಿ ನಿಂತಿದ್ದೇನೆ ಅನ್ನೋದು ಮಾತನ್ನ ಹೇಳ್ತಾ ಇದ್ದಾರೆ. ಇವರು ಭಾಗೀರಥಿ ಗಿರಿ ಬಾಬಾ ಅಂತಾನೆ ಹೆಸರುವಾಸಿ. ಕಳೆದ ಅನೇಕ ವರ್ಷಗಳಿಂದ ಕೂಡ ಈ ರೀತಿ ಒಂಟಿ ಕಾಲ್ನಲ್ಲಿ ನಿಂತ್ಕೊಂಡೇನೆ ಜನ ಕಲ್ಯಾಣಕ್ಕಾಗಿ ಒಂದು ತಪಸ್ಸನ್ನ ಮಾಡ್ತಾ ಇದ್ದಾರೆ. ದೇಶ ಉದ್ಧಾರ ಆಗಬೇಕು ಮತ್ತು ಜನರೆಲ್ಲರೂ ಕೂಡ ಕಲ್ಯಾಣ ಆಗಬೇಕು ಅನ್ನೋ ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಆದ್ರೆ ಮಾಧ್ಯಮಗಳ ಜೊತೆ ನಾನು ಮಾತನಾಡಲ್ಲ ಅನ್ನೋ ಒಂದು ಮಾತನ್ನ ಹೇಳಿದ್ದಾರೆ. ಆದ್ರೂ ಕೂಡ ನಾವು ಮಾತಾಡಿಸುವಂತ ಪ್ರಯತ್ನ ಮಾಡ್ತೇನೆ. ಬಾಬಾಜಿ ಬಾತ್ ಕರ್ ಸಕ್ತೆ? जन कल्याण के लिए खड़े थे 15 साल हो गया। जी 15 साल जी। कहाँ रहते हैं आप? ये रहने वाला है गोरखपुर का, रहता गुजरात में हूँ। गुजरात में जी। आपका बैकग्राउंड क्या है? संन्यास जीवन कैसा शुरू किया, क्या है? हम बचपन में सन्यासी है, बचपन से। जी। कितना साल से? करीबन 7-8 साल का होगा। 8 साल का। उस समय से कौन सा आश्रम के साथ जुड़ा है? हम नागा बाबा दशनामी सन्यासी है, श्री पंचायती अटल अखाड़ा का। ओके। 15 साल एक ही पैर पे खड़ा है? पैर बदलता रहता है, एक थक जाता दूसरा थक जाता दूसरा। ओके ओके। पैर बदलता रहता है। ओके। इस तरफ रहता है कई पैर से वैसे, रहता है कई पैर से वैसे, पैर बदलता रहता है। ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.